ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸಿದ್ದಪ್ಪನವರಿಗೆ ಜನ್ಮದಿನದ ಶುಭಾಶಯಗಳು. ಹಾಗೆ ಇವರು ನನ್ನ ಮಿತ್ರರು ಕೂಡ. ಇವತ್ತು ಅವರಿಗೊಂದು ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀನಿ ಪಕ್ಷದಿಂದ. ಇವರು ಪಕ್ಷಕ್ಕೆ ಸಂಪೂರ್ಣವಾಗಿ ಯಾವುದೇ ಅಪೇಕ್ಷೆಗಳಿಲ್ಲದೆ ಬಂದಿದ್ದಾರೆ. ಅವರಿಗೆ ನಾವು ಈ ಜೈ ಜವಾನ್ ಜೈ ಕಿಸಾನ್ ಪಕ್ಷಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಹಾಗೆ ಅವರಿಗೆ ಒಂದು ಜವಾಬ್ದಾರಿ ಕೂಡ ನಾವು ಕೊಡ್ತಾ ಇದ್ದೀವಿ. ಏನಂತಂದ್ರೆ, ಈ ಪಕ್ಷಕ್ಕೆ ಕಾರ್ಯಾಧ್ಯಕ್ಷನಾಗಿ ನೇಮಕ ಮಾಡಿದ್ವಿ ಕರ್ನಾಟಕದಿಂದ. ಅದರಿಂದ ಅವರಿಗೆ ಇವತ್ತು ನೇಮಕಾತಿ ಆದೇಶನ ಕೊಡ್ತಾ ಇದ್ದೀನಿ. ಮುಂದೆ ಎಲ್ಲ ವಿಷಯಗಳಲ್ಲೂ ಪಾರದರ್ಶಕವಾಗಿ ಜನರ ಒಂದು ಸಹಮತ ತಗೊಂಡು ಪಕ್ಷದಲ್ಲಿ ಎಲ್ಲ ರೀತಿಯಾದಂಥ ಒಂದು ವಿಶ್ವಾಸ ಉಳಿಸಿಕೊಂಡು ಅವರು ಈ ಪಕ್ಷನ ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಮ್ಮೆಲ್ಲರ ಅಭಿಮತ ಆಗಿದೆ. ಹಾಗೆ ಇವತ್ತು ನೇಮಕಾತಿ ಕೊಡ್ತಾ ಇದ್ದೀನಿ. ನಮ್ಮ ಕಬೀರ್ ಸರ್ ಆಗಲಿ, ನಮ್ಮ ಕಾರ್ಯದರ್ಶಿಯಾಗಲಿ, ನಾನು ಎಲ್ಲರೂ. ನಮಸ್ಕಾರ, ನಾನು ಆರ್ ಸಿದ್ದಪ್ಪ ಅಂತ, ಜೈ ಜವಾನ್ ಜೈ ಕಿಸಾನ್ ಪಾರ್ಟಿಯ ಕರ್ನಾಟಕ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಂತೋಷಿಯ ಅವರ ಒಂದು ಮೇರೆಗೆ ನನ್ನನ್ನು ಈ ಪಕ್ಷಕ್ಕೆ ಬರಮಾಡಿಸಿ ನನಗೆ ಈ ಪಕ್ಷದ ಸೌತ್ ಇಂಡಿಯಾ ಪ್ರೆಸಿಡೆಂಟ್ ಆದ ನಮ್ಮ ಕಬೀರ್ ಸಾಹೇಬರು ಹಾಗೂ ರಾಜ್ಯಾಧ್ಯಕ್ಷರಾದ ನಮ್ಮ ಸನ್ಮಾನ್ಯ ಶ್ರೀ ಸಂತೋಷಿಯ ಅವರ ಮುಖೇನ ನನ್ನ ಪಕ್ಷಕ್ಕೆ ಬರಮಾಡಿ ಈ ದಿನ ನನ್ನ ಹುಟ್ಟುಹಬ್ಬನೂ ಇಲ್ಲೇ ಆಚರಿಸಿ ನಮಗೆ ಇಲ್ಲಿ ರಾಜ್ಯದ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟು ರಾಜ್ಯ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ನಾನು ಅವರ ಇಬ್ಬರಿಗೂ ವಂದನೆಗಳು. ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಮಿತ್ರರು ವಂದನೆಗಳು, ಹಾಗೂ ಅಕ್ಕ ತಂಗಿಯರಿಗೂ ವಂದನೆಗಳು, ತಾಯಿಯಂದಿರಿಗೂ ವಂದನೆಗಳು. ಇಲ್ಲಿ ನಮ್ಮ ಪಕ್ಷಕ್ಕೆ ನನ್ನನ್ನು ನೇಮಕ ಮಾಡಿದ್ದು, ನಾನಿಲ್ಲಿ ತುಂಬಾ ವರ್ಷಗಳಿಂದ ನನ್ನ ಸಂತೋಷಿಯವರ ಸಹಪಾಠಿ ಆಗಿದ್ದೆ. ಅವರು ಎಲ್ಲೇ ಹೋದ್ರು ಅವ್ರ ಜೊತೆಲಿ ಇದು ಉನ್ನತವಾಗಿ ಯಾವುದೇ ಪಕ್ಷ ಜೊತೆಲಿ ಹೋದ್ರೂ ಅವ್ರ ಜೊತೆಲಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗಿದ್ದೆ. ಅವರ ಒಂದು ನಮಗೆ ಒಂದು ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನ ತರ್ತಾರೆ ಈ ನಮ್ಮ ಮಾರ್ಗ. ಯಾಕಂದ್ರೆ ಈ ಪಕ್ಷಗಳು ನೋಡಿದ್ವಿ, 3 ಪಕ್ಷಗಳು ನೋಡಿದೀವಿ. ಆ ಪಕ್ಷಗಳಿಂದ ನಮ್ಮ ಜೈ ಜವಾನ್ ಜೈ ಕಿಸಾನ್ ಪಕ್ಷ ಒಂದು 2028ನ ಚುನಾವಣೆ ಮುಖೇನ ನಾವೊಂದು 150 ಸೀಟು ಅಷ್ಟು ಸೀಟ್ ತರಬೇಕು ಅಂತ ಒಂದು ನಮ್ಗೆ ಜವಾಬ್ದಾರಿ ವಹಿಸ್ಕೊತಾ ಇದ್ದೀನಿ. ಏನಂದ್ರೆ ಚುನಾವಣೆ ಬರೋದಲ್ಲ ಮುಖ್ಯ ಅಲ್ಲ, ನಮ್ಮ ಜೈ ಜವಾನ್ ಅಂದ್ರೆ ಭಾರತ ದೇಶವನ್ನು ಕಾಪಾಡ್ತಾ ಇರೋರು, ರಕ್ಷಣೆ ಕೊಡ್ತಾ ಇರೋರು ಒಂದು ಜೈ ಜವಾನ್ ಅಂತ ಒಂದು ಹೆಸರಿಗೆ ತುಂಬಾ ಉನ್ನತ ಹೆಸರಿದೆ. ಆದ್ರೆ ಈ ನಮ್ಮ ಭಾರತವನ್ನು ಕಾಪಾಡ್ತಾ ಇರೋದು ಅವರು ಒಬ್ಬರು ದೇಶವನ್ನು ಕಾಯ್ತಾ ಇದ್ದಾರೆ. ಇನ್ನೊಂದು ರೈತರ ಹೆಸರಲ್ಲಿ ನಾವು ಜೈ ಕಿಸಾನ್ ಅಂತ ಹೇಳ್ತಾ ಇದೀವಿ. ಜೈ ಕಿಸಾನ್ ಅಂದ್ರೆ ನಮಗೆ ಊಟ ಹಾಗೂ ನಮ್ಮ ಜೀವನಕ್ಕೆ ಆಗಿ ದುಡಿತಾ ಇದ್ದಾರೆ. ತುಂಬಾ ವರ್ಷಗಳಿಂದ 1947ರ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ರೈತರಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ. ಆ ಸ್ವಾತಂತ್ರ್ಯ ಬರಬೇಕಾದ್ರೆ 2028 ಜೈ ಜವಾನ್ ಜೈ ಕಿಸಾನ್ ಪಕ್ಷ ಆಡಳಿತಕ್ಕೆ ಬಂದ್ರೆ ಅಧಿಕಾರ ಕೊಡ್ತೀವಿ ಅಂತ ಒಂದು ತಮ್ಮಲ್ಲಿ ಬಯಸ್ಕೊತೀವಿ. ಮೂಲಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ